ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನ ಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ, ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ ಪ್ರಥಮ BA ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಸಿದ್ಧಾಂತಗಳು, ರಾಜ್ಯದ ಉಗಮ, ರಾಜ್ಯದ ಬೆಳವಣಿಗೆ, ರಾಜ್ಯದ ಧ್ಯೇಯೋದ್ದೇಶಗಳು ಇವೆಲ್ಲ ಕಲ್ಪನೆಗಳ ಬಗ್ಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ಒಂದಿಷ್ಟು ಮಹತ್ವದ ವಿಚಾರಗಳನ್ನು ವಿದ್ಯಾರ್ಥಿ ಸಮೂಹಕ್ಕೆ ತಿಳಿಸ್ತಾ ಇದೆ. ಹಾಗಾಗಿ ನಾನು ಇಂದು 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ನಾಗರಿಕ ಸಮಾಜ ಮತ್ತು ರಾಜ್ಯದ ಪರಿಕಲ್ಪನೆಗಳ ಬಗ್ಗೆ ಈಗಾಗಲೇ ಹಲವು ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದಿಷ್ಟು ಪ್ರಮುಖವಾದಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಿದ್ಯಾರ್ಥಿಗಳೇ, ಈ ನಾಗರಿಕ ಸಮಾಜದ ಕಲ್ಪನೆ ತೃತೀಯ ಜಗತ್ತಿನ ಒಂದು ರಾಷ್ಟ್ರಗಳ ದೃಷ್ಟಿಯಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಇದೊಂದು ವಿಶೇಷವಾದಂಥ ಒಂದು ಪರಿಕಲ್ಪನೆ. ಈ ಹಂತದಲ್ಲಿ ನಾವು ಈ ಅಧ್ಯಯನದಿಂದ ದಿಸ್ ಸೆಷನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಫೀಚರ್ಸ್ ಆಫ್ ಸಿವಿಲ್ ಸೊಸೈಟಿ ಅನ್ನುವಂಥ ಒಂದು ಪರಿಕಲ್ಪನೆ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಈ ಹಂತ ವಿದ್ಯಾರ್ಥಿಗಳಿಗೆ ನಾಗರಿಕ ಸಮಾಜದ ಲಕ್ಷಣಗಳು, ಅಂದರೆ ಅದರ ಧ್ಯೇಯೋದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಲಕ್ಷಣಗಳನ್ನು ತಿಳ್ಕೊಳ್ಳಲು ಈ ಹಂತ ವಿದ್ಯಾರ್ಥಿ ಸಮೂಹಕ್ಕೆ ಬಹಳಷ್ಟು ಅನುಕೂಲವಾಗ್ತಕ್ಕಂಥ ಒಂದು ಹಂತವಾಗಿದೆ. ಬಹುಶಃ ವಿದ್ಯಾರ್ಥಿಗಳೇ, ಈ ಸಮಾಜದ ಗುಣಲಕ್ಷಣಗಳೇನಿದೆ, ಜನರ ಒಂದು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಥ, ಮೌಲ್ಯಗಳನ್ನು ವೃದ್ಧಿಸುವಂಥ, ಆದರ್ಶಗಳನ್ನು ಬೆಳೆಸುವಂಥ, ಒಂದು ಮೌಲ್ಯಗಳನ್ನು ಜಾರಿಗೆ ತರುವಂಥ ವಿಶೇಷವಾದಂಥ ಒಂದು ಕಲ್ಪನೆಗಳು ಈ ಸಮಾಜದ ಲಕ್ಷಣಗಳಲ್ಲಿರುತ್ತೆ. ಸಮಾಜ ಮನುಷ್ಯನ ಬೆಳವಣಿಗೆಗೆ ಪೂರಕವಾದಂಥ ಒಂದು ಮೌಲ್ಯಗಳನ್ನು ತುಂಬುವಂಥ ನಿಟ್ಟಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಲಕ್ಷಣಗಳು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಅದರಿಂದ ವಿದ್ಯಾರ್ಥಿಗಳೇ, ಈ ನಾಗರಿಕ ಸಮಾಜದ ಲಕ್ಷಣಗಳು ಅಂತಂದರೆ ಅದರ ಆದರ್ಶಗಳು, ಧ್ಯೇಯೋದ್ದೇಶಗಳನ್ನು ತಿಳ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿ ಸಮೂಹದ ಆದ್ಯ ಕರ್ತವ್ಯ. ಅದರಿಂದ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ನಾಗರಿಕ ಸಮಾಜದ ಅಗತ್ಯತೆಯನ್ನು, ನಾಗರಿಕ ಸಮಾಜದ ಬೆಳವಣಿಗೆಯನ್ನು ಈ ಲಕ್ಷಣಗಳ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಒಂದು ಸಮಾಜ ಸುವ್ಯವಸ್ಥಿತವಾಗಬೇಕು, ಒಂದು ಸಮಾಜ ವ್ಯವಸ್ಥಿತವಾಗಬೇಕು, ಒಂದು ಸಮಾಜ ಆದರ್ಶವಾಗಬೇಕು, ಅದರಲ್ಲಿ ಒಳ್ಳೆಯ ನಾಗರಿಕತೆಯನ್ನು ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಪ್ರಮುಖ ಲಕ್ಷಣಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ಒಂದು, ಸಿವಿಲ್ ಸೊಸೈಟಿ ಕನ್ಸಿಸ್ಟ್ ಆಫ್ ನಾನ್ ಗವರ್ನಮೆಂಟಲ್, ವಾಲಂಟರಿ ಆರ್ಗನೈಸ್ಡ್ ಅಸೋಸಿಯೇಷನ್, ಆರ್ಗನೈಜೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಪೀಪಲ್. ನಾಗರಿಕ ಸಮಾಜ ಎಂತಹ ಒಂದು ವಿಶಿಷ್ಟವಾದಂಥ ಲಕ್ಷಣವನ್ನು ಹೊಂದಿದೆ. ಈ ಸಮಾಜ ಸರ್ಕಾರೇತರ ಸಂಸ್ಥೆಗಳನ್ನು ಹೊಂದಿರುವಂಥದ್ದು. ಅಂದರೆ ಸಮಾಜ ಅಂದರೆ ನಾವು ಇಷ್ಟೇ ಅರ್ಥ ಮಾಡಬೇಕು ವಿದ್ಯಾರ್ಥಿಗಳೇ, ಒಂದು ಜನರ ಗುಂಪು, ಸಂಸ್ಥೆಗಳ ಗುಂಪು, ಸಂಘಟನೆಗಳ ಗುಂಪು. ಸರ್ಕಾರೇತರ ಸಂಸ್ಥೆಗಳು ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಸರ್ಕಾರವೇ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳು ಬಹಳಷ್ಟು ಸಮಾಜಮುಖಿಯಾದಂಥ ಕಾರ್ಯಗಳನ್ನು, ಉದಾಹರಣೆಗೆ ಶಿಕ್ಷಣ, ಆರೋಗ್ಯ, ಆಮೇಲೆ ಸೇವೆ, ಎಲ್ಲ ಮುಂತಾದ ಕ್ಷೇತ್ರಗಳಲ್ಲಿ ಧಾರ್ಮಿಕವಾದಂಥ, ಸಾಂಸ್ಕೃತಿಕವಾದಂಥ, ಆರ್ಥಿಕವಾದಂಥ ಕಾರ್ಯಗಳನ್ನು ಸರ್ಕಾರೇತರ ಸಂಸ್ಥೆಗಳು ಮಾಡ್ತಾ ಇದೆ ಅಂತಕ್ಕಂಥ ಉದ್ದೇಶ. ಇದು ನಾಗರಿಕ ಸಮಾಜದ ಹಿತದೃಷ್ಟಿಯಿಂದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಸ್ವಯಂ ಪ್ರೇರಿತ ಸಂಘಟಿತ ಸಂಘಗಳು ಅಂದರೆ ಕೆಲವು ವಾಲಂಟ್ರಿ ಆರ್ಗನೈಜೇಷನ್, ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಈ ಸ್ವಯಂ ಪ್ರೇರಿತವಾಗಿ ಸಂಘಟಿತ ಸಂಘಗಳು, ಉದಾಹರಣೆಗೆ ಆರೋಗ್ಯದಂಥ ಸಮಸ್ಯೆಗಳು ಉದ್ಭವವಾದಾಗ ಆ ಸಂಘ ಸಂಸ್ಥೆಗಳು, ಉದಾಹರಣೆ ರೆಡ್ ಕ್ರಾಸು, ಆಮೇಲೆ ರೋಟರಿ ಕ್ಲಬ್ಬು, ರೋಟ್ರಾಕ್ಟ್ ಕ್ಲಬ್ಬು, ಲಯನ್ಸ್ ಕ್ಲಬ್ಬು, ಇಂಥ ಸಂಸ್ಥೆಗಳು ಸಂಘಟಿತವಾದಂಥ, ಅಂದರೆ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಇಂಥ ಒಂದು ಸಮಾಜದ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಮತ್ತು ಕೆಲವು ಸಂಸ್ಥೆಗಳಿದೆ, ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಿದೆ, ಸರ್ಕಾರದ ಜೊತೆಯಲ್ಲಿ ಅಲ್ಲದೇ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಕ್ಕಂಥ. ಮತ್ತು ಜನರು
ತಮ್ಮ ಬೆಳವಣಿಗೆಗೋಸ್ಕರ, ತಮ್ಮ ಅಗತ್ಯತೆಗಳಿಗೋಸ್ಕರ ಕೆಲವು ಜನರು ಸಂಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಾಜ ಈ ನಾಗರಿಕ ಸಮಾಜ. ಅದರಿಂದ ವಿದ್ಯಾರ್ಥಿಗಳು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾಗರಿಕ ಸಮಾಜದ ಲಕ್ಷಣ ಏನಂತಂದ್ರೆ ಅಲ್ಲಿ ಸರ್ಕಾರೇತರ ಸಂಸ್ಥೆಗಳಿದೆ, ಸ್ವಯಂ ಪ್ರೇರಿತ ಸಂಘಟಿತ ಸಂಘಗಳಿದೆ, ಸಂಸ್ಥೆಗಳಿದೆ ಮತ್ತು ಜನರು ಒಂದಿಷ್ಟು ತಮ್ಮ ತಮ್ಮ ಹಿತವನ್ನು ಕಾಪಾಡ್ತಕ್ಕಂಥ, ತಮ್ಮ ಅಭಿವೃದ್ಧಿಯನ್ನು ಬೆಳವಣಿಗೆ ಮಾಡ್ತಕ್ಕಂಥ ವಿಶಿಷ್ಟವಾದಂಥ ಸಂಸ್ಥೆಗಳನ್ನು ಹೊಂದಿರತಕ್ಕಂಥದ್ದು ಕೂಡ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ಸಿವಿಲ್ ಸೊಸೈಟಿ ಈಸ್ ಎ ಡಿಫರೆಂಟ್ ಫ್ರಮ್ ಬೋತ್ ದಿ ಸ್ಟೇಟ್ ಆ್ಯಂಡ್ ಸೊಸೈಟಿ. ರಾಜ್ಯ ಮತ್ತು ಸಮಾಜ ಎರಡಕ್ಕಿಂತ ಭಿನ್ನವಾದಂಥದ್ದು ಈ ನಾಗರಿಕ ಸಮಾಜ ಅಂತಕ್ಕಂಥದ್ದು. ಭಾಳ ವಿಶಿಷ್ಟವಾದಂಥ ಒಂದು ವ್ಯವಸ್ಥೆ, ವಿಶೇಷವಾದಂಥ ಒಂದು ಪರಿಕಲ್ಪನೆ, ವಿಶೇಷವಾದಂಥ ಧ್ಯೇಯ ಹೊಂದಿರತಕ್ಕಂಥದ್ರಿಂದ ನಾಗರಿಕ ಸಮಾಜ ಅಂದರೆ ಇದೊಂದು ಸುವ್ಯವಸ್ಥಿತವಾದಂಥ ಸಮಾಜ, ಸಂಘಟಿತವಾದಂಥ ಸಮಾಜ, ಅಭಿವೃದ್ಧಿ ಹೊಂದಿದಂಥ ಸಮಾಜ ಅಂತಕ್ಕಂಥದ್ದು. ಹಾಗೆ ರಾಜ್ಯ ಮತ್ತು ಸಮಾಜ ಎರಡಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆ ನಾವು ಅಧ್ಯಯನ ಮಾಡ್ಬೋದು. ಹಾಗಾಗಿ ಸಿವಿಲ್ ಸೊಸೈಟಿ ಡಿಫ್ರೆಂಟ್ ಫ್ರಮ್ ದಿ ಬೋತ್ ದ ಸ್ಟೇಟ್ ಆ್ಯಂಡ್ ಸೊಸೈಟಿ ಅಂತಕ್ಕಂಥ ಒಂದು ವಿಶೇಷವಾದಂಥ ಲಕ್ಷಣವನ್ನು ಹೊಂದಿದೆ. ಸಿವಿಲ್ ಸೊಸೈಟಿ ಈಸ್ ಹವೆವರ್ ನೈದರ್ ಅಪೋಸ್ ಟು ಸ್ಟೇಟ್ ನಾರ್ ಟು ಸೊಸೈಟಿ. On the contrary, it works as a supplementary to each of the two. It however works and organized in the autonomous way. ಒಂದು ಹಂತದಲ್ಲಿ ನಾವು ಅಧ್ಯಯನ ಮಾಡೋದಾದರೆ ನಾಗರಿಕ ಸಮಾಜವು ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ವಿರುದ್ಧವಾಗಿಲ್ಲ. ಅಂದರೆ ಸಂಘಟಿತವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದಕ್ಕೆ ಇದಕ್ಕೆ ವಿರುದ್ಧವಾಗಿ ಅದು ಪ್ರತಿಯೊಂದಕ್ಕೂ ಪೂರಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅಂದರೆ ರಾಜ್ಯದ ಧ್ಯೇಯೋದ್ದೇಶಗಳೇನಿದೆ, ಸಮಾಜದ ಧ್ಯೇಯೋದ್ದೇಶಗಳಿದೆ, ಅದಕ್ಕೆ ಪೂರಕವಾಗಿ ಅದರ ಜೊತೆಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ವಿಶೇಷವಾದಂಥ ಒಂದು ಸಂಸ್ಥೆಯಾಗಿದೆ. ಇದು ಸಂಘಟಿತ ಮತ್ತು ಸ್ವಾಯತ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅಂದರೆ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ಜನರ ಸಂಸ್ಥೆಗಳು ಸ್ವಾಯತ್ತ ಅಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಗಳಾಗಿದೆ, ಸಂಘಟನೆಗಳಾಗಿದೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ಬೋದು. ಹಾಗಾಗಿ ಅದರಿಂದ ಇಂಥ ಒಂದು ನಾಗರಿಕ ಸಮಾಜದ ಅಗತ್ಯತೆ, ವಿಶೇಷತೆ ಮತ್ತು ವಿಶಿಷ್ಟತೆ ಹೊಂದಿರತಕ್ಕಂಥ ಒಂದು ನಾಗರಿಕ ಸಮಾಜದ ಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ. ಮತ್ತು ಈ ಹಂತದಲ್ಲಿ ಒಂದು ಸಂಘಟನೆ ಹೇಗಿರಬೇಕು, ಒಂದು ಸ್ವಯಂ ಸೇರಿತವಾದಂಥ ಸಂಸ್ಥೆಗಳು ಯಾವ ರೀತಿ ಇರಬೇಕು ಮತ್ತು ಜನರು ತಮ್ಮ ಬೆಳವಣಿಗೆಗೋಸ್ಕರ, ತಮ್ಮ ಅಗತ್ಯತೆಗಳನ್ನು ಪೂರೈಸೋದಕ್ಕೋಸ್ಕರ, ತಮ್ಮ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಸಂಸ್ಥೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ನಿದರ್ಶನಗಳು ಕೂಡ ನಮ್ಮ ನಾಗರಿಕ ಸಮಾಜದಲ್ಲಿ ಸಿಗುತ್ತೆ. ನಾಗರಿಕ ಸಮಾಜ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಬಹಳ ಅತ್ಯುನ್ನತವಾದಂಥ, ಪೂರಕವಾದಂಥ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು, ನೀತಿ ನಿಯಮಗಳನ್ನು ಜಾರಿಗೆ ತರತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಹಾಗಾಗಿ ಇಂಥ ಒಂದು ನಾಗರಿಕ ಸಮಾಜದ ವ್ಯವಸ್ಥೆ ಆಧುನಿಕ ಜಗತ್ತಿನಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹೀಗಾಗಿ ಹಿಂದಿನ ವಿಡಿಯೋ ಉಪನ್ಯಾಸ ಮಾಲಿಕೆಯಲ್ಲಿ ಜೆಫ್ರಿ ಅಲೆಕ್ಸಾಂಡರ್ ಹೇಳಿರುವ ಹಾಗೆ ನಾಗರಿಕ ಸಮಾಜ ಒಟ್ಟುಗೂಡುವಿಕೆಯ ಆಧಾರ ಕಲ್ಪನೆಯಾಗಿದೆ. ರಾಜ್ಯದ ಹೊರಗಿರೋ ಅನೇಕ ಸಂಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ನಾಗರಿಕ ಸಮಾಜ ಸಂಘಟಿತ ಸಾಮಾಜಿಕ ಜೀವನದ ಪ್ರತಿನಿಧಿಯಾಗಿದೆ. ಸ್ವಯಂ ಪ್ರೇರಿತವಾದಂಥ, ಸ್ವಯಂ ಸೇವಕ ಹೊಂದಿರತಕ್ಕಂಥ, ಸ್ವಯಂ ಘೋಷಿತವಾದಂಥ ಸಂಸ್ಥೆಯಾಗಿದೆ. ಮತ್ತು ಯಾವುದೇ ಸಂಘಗಳು, ಸಂಸ್ಥೆಗಳು ಅಥವಾ ಜನರ ಸಂಸ್ಥೆಗಳಾಗಿರಲಿ, ಅವು ರಾಷ್ಟ್ರದ ಕಾನೂನುಗಳಿಗೆ ಒಳಪಟ್ಟಿದ್ದು ಮತ್ತು ಅವುಗಳನ್ನು ಕಾನೂನಿಗೆ ಅನುಸಾರವಾಗಿ ಅಸ್ತಿತ್ವಕ್ಕೆ ಬಂದು ರಾಜ್ಯದ ಧ್ಯೇಯೋದ್ದೇಶಗಳ ಜೊತೆಗೆ ಪ್ರತಿನಿತ್ಯ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂಸ್ಥೆಗಳಾಗಿದೆ ಅಂತಕ್ಕಂಥದ್ದನ್ನು ಅನೇಕ ಲೇಖಕರು ಇದರ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಈ ಒಂದು ಸಂಘ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಅವುಗಳ ಶ್ರೇಯಾಭಿವೃದ್ಧಿಗಾಗಿ ಮತ್ತು ಅನೇಕ ಈ ಹಂತ ವಿದ್ಯಾರ್ಥಿಗಳಿಗೆ ನಾಗರಿಕ ಸಮಾಜದ ವಿಶಿಷ್ಟವಾದಂಥ ಅರ್ಥ ಮತ್ತು ಬೇರೆ ಬೇರೆ ತಜ್ಞರು ಹೇಳಿರ್ತಕ್ಕಂಥ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ರಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ನಾಗರಿಕ ಸಮಾಜದ ಕಲ್ಪನೆ ಇದೆಯಲ್ಲ, ಅತ್ಯಂತ ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ವ್ಯವಸ್ಥಿತ ಜೀವನ ನಡೆಸಬೇಕಾದ್ರೆ ನಾಗರಿಕ ಸಮಾಜ ಅತ್ಯಂತ ಅತ್ಯವಶ್ಯಕವಾದಂಥದ್ದು. ಮತ್ತು ನಾಗರಿಕ ಸಮಾಜವಿಲ್ಲದಿದ್ದರೆ ಹಾಬ್ಸನ ಸ್ವಾಭಾವಿಕವಾದಂಥ ಪರಿಸ್ಥಿತಿಯಲ್ಲಿ ಮಾನವರು ಜೀವಿಸಿದಂತೆ ಜೀವಿಸಬೇಕಾಗುತ್ತೆ ಅಂತಕ್ಕಂಥದ್ದು.
ಮಾನವ ನಾಗರಿಕ ಸಮಾಜದಲ್ಲಿ ಮಾತ್ರವೇ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ತಮ್ಮ ಶ್ರೇಯೋಭಿವೃದ್ಧಿಗಾಗಿ ಬೆಳವಣಿಗೆ ಮಾಡ್ತಕ್ಕಂಥ ಮತ್ತು ಮಾತ್ರವೇ ವ್ಯವಸ್ಥೆಯಲ್ಲಿ ಮಾನವ ಜೀವನ ನಡೆಸಲು ಅಸಾಧ್ಯವಾದಂಥದ್ದು. ನಾಗರಿಕ ಸಮಾಜದ ಪರಿಕಲ್ಪನೆಯನ್ನು ರಾಜ್ಯ ಸ್ಥಾಪನಾ ನಂತರದ ಮತ್ತು ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಉದಾರೀಕರಣದ ಜೊತೆಗೆ ಗುರುತಿಸ್ತಕ್ಕಂಥದ್ದು ಕೂಡ ಬಹುಮುಖ್ಯವಾಗಿದೆ. ವ್ಯಕ್ತಿಗಳನ್ನು ಒಳಗೊಂಡಿದ್ದಂತಕ್ಕಂಥ ಒಂದು ಸಂಸ್ಥೆ. ಪ್ರಜಾಪ್ರಭುತ್ವಕ್ಕಿಂತಲೂ ಶ್ರೇಷ್ಠವಾದಂಥ ಪರಿಕಲ್ಪನೆ ಇದೆ ನಾಗರಿಕ ಸಮಾಜದ್ದು. ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಇವತ್ತೆಷ್ಟು ಮಹತ್ವನ ಪಡ್ಕೊಂಡಿದೆ, ಅದೇ ರೀತಿಯಲ್ಲಿ ನಾಗರಿಕ ಸಮಾಜವು ಕೂಡ ಸ್ಥಳೀಯವಾಗಿ, ಪ್ರಾದೇಶಿಕ ಮಟ್ಟದಲ್ಲಿ, ರಾಷ್ಟ್ರೀಯ ಧೋರಣೆಗಳಲ್ಲಿ ಸಾರ್ವಜನಿಕರು ಭಾಗವಹಿಸುವಂಥ ವಿಶೇಷವಾದಂಥ ಒಂದು ಸಂಸ್ಥೆ ಈ ನಾಗರಿಕ ಸಮಾಜ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ಬೋದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ನಾಗರಿಕ ಸಮಾಜದ ಕಲ್ಪನೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದಂಥ ಮೌಲ್ಯಗಳನ್ನು, ತತ್ವ ಆದರ್ಶಗಳನ್ನು ತಿಳಿಸುವಂಥ ವಿಶೇಷವಾದಂಥ ಒಂದು ಅಧ್ಯಯನದ ಪರಿಕಲ್ಪನೆಯಾಗಿದೆ. ಈ ಅಧ್ಯಯನ ಮಾಡೋದರಿಂದ ವಿದ್ಯಾರ್ಥಿಗಳು ಒಂದಿಷ್ಟು ಸಮಾಜಮುಖಿಯಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ, ಸಮಾಜದ ಬೆಳವಣಿಗೆಗೆ ಸದಾ ಶ್ರಮಿಸುವಂಥ ನಿಟ್ಟಿನಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥದಕ್ಕೆ ಬಹಳಷ್ಟು ಅವಕಾಶಗಳನ್ನು ಈ ನಾಗರಿಕ ಸಮಾಜದ ಕಲ್ಪನೆಗಳು ನಮಗೆ ಅರ್ಥೈಸ್ಕೊಡುತ್ತೆ ಮತ್ತು ಅವುಗಳ ಬಗ್ಗೆ ಅದರ ಮಹತ್ವವನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ, ಈ ಹಂತ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದಂಥ ಒಂದು ಹಂತವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಇಂಥ ಸಾಮಾಜಿಕ ಜವಾಬ್ದಾರಿಗಳಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಬಹುಮುಖ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.